ಸ್ಟುಡಿಯೋದಲ್ಲಿ ವಿನಯ್ ಸಾರಥಿ ಅವರಿದ್ದಾರೆ. ಆಲ್ ಇಂಡಿಯಾ ಡೆಮೊಕ್ರಾಟಿಕ್ ಯೂತ್ ಆರ್ಗನೈಸೇಷನ್ನ ಅಧ್ಯಕ್ಷರು. ಸ್ವಾಗತ ವಿನಯ್ ಸಾರಥಿ ಅವರು ತಮಗೆ ಒಂದು ಡಿಬೇಟ್ಗೆ. ಕಲಾವತಿ ಅವರಿದ್ದಾರೆ, ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯ ಸದಸ್ಯೆ. ಸ್ವಾಗತ ನಿಮಗೆ ಕಲಾವತಿ ಅವರಿಗೆ ಒಂದು ಡಿಬೇಟ್ಗೆ. ಕಶ್ಯಪ್ ಅವರಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು, ಈ ಡಿಬೇಟಲ್ಲಿ ಜಾಯ್ನ್ ಆಗಿದ್ದಾರೆ. ಸ್ವಾಗತ ಕಶ್ಯಪ್ ಅವರು ಡಿಬೇಟಲ್ಲಿ ಜಾಯ್ನ್ ಆಗಿರೋದಕ್ಕೆ. ಯಲ್ಲಪ್ಪ ಹೆಗಡೆ ಅವರಿದ್ದಾರೆ, ಹೋರಾಟಗಾರರು. ಸ್ವಾಗತ ಯಲ್ಲಪ್ಪ ಹೆಗಡೆ ಅವರೇ ತಮಗೆ ಒಂದು ಡಿಬೇಟ್ಗೆ. ನನ್ನ ಮೊದಲನೇ ಪ್ರಶ್ನೆ ನಾನು ವಿನಯ್ ಅವ್ರಿಗೆ ಕೇಳಿಬಿಡ್ತೀನಿ. ವಿನಯ್ ಅವರೇ, ಈ ಥರದೊಂದು ಪ್ರತಿಭಟನೆ ಮಾಡ್ತಾ ಇದ್ರಿ, ಇವತ್ತು ಅವರಿಗೆ ಪರ್ಮಿಷನ್ ಇರಲಿಲ್ಲ. ಈಗ ನೀವು ಕೇಂದ್ರದ ವಿರುದ್ಧನೂ ಹೋರಾಡ್ತಾ ಇದ್ದೀರಿ, ರಾಜ್ಯದ ವಿರುದ್ಧನೂ ಹೋರಾಡ್ತಾ ಇದ್ದೀರಿ. ವಿರುದ್ಧ ಇನ್ ದ ಸೆನ್ಸ್ ಏನು ಖಾಲಿ ಇದೆ ಅದನ್ನು ಭರ್ತಿ ಮಾಡ್ರಪ್ಪ ಅಂತ ಏನೇನು ವಿಚಾರಗಳು, ಯಾವ್ಯಾವ ಇಲಾಖೆಗಳು, ಏನು ಕಥೆ ಇದು, ಎಷ್ಟು ದಿನಗಳಿಂದ ಈ ಥರದೊಂದು ಹೋರಾಟಗಾರರ ಹಂಬಲ ಇದೆ, ಒಂದೊಂದು ಭರ್ತಿ ಮಾಡಿಬಿಡ್ಲಿ ನಮಗೆ ಅಂತೇಳಿ? ಸರ್, ಇದು ಈ ಡಿಮ್ಯಾಂಡ್ಗಳೇ ಏನಿದೆ ಈ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ರೈಸ್ ಮಾಡಿದ್ದಾರೆ ಏನು, ಅದರಲ್ಲಿ ಕರಪ್ಷನ್ ನ ತಡೆಗಟ್ಟಿ ಖಾಲಿ ಇರೋ ಜಾಬ್ಗಳನ್ನ ಎಲ್ಲದನ್ನು ಫಿಲ್ಅಪ್ ಮಾಡ್ಕೊಳ್ಳಿ, ವೇಕೆಂಟ್ ಇರೋದನ್ನ. ಆಮೇಲೆ ಈ ತರ ಡಿಮ್ಯಾಂಡ್ಗಳನ್ನ ರೈಸ್ ಕರಪ್ಷನ್ ತಡೆಗಟ್ಟಿ ಅಂತಾನು ಸೇರಿಸ್ಬಿಟ್ಟಿದ್ರೆ ಹೋರಾಟದಲ್ಲಿ ನೀವು. ಅಂದ್ರೆ ನೇಮಕಾತಿನಲ್ಲಿ ನೇಮಕಾತಿ ತಡೆಗಟ್ಟಿ ಅಂತ ನಿಮ್ದು ಅದನ್ನು ಸೇರಿಸ್ಬಿಟ್ಟಿದ್ದೀರಾ ಪಾಯಿಂಟ್. ನೇಮಕಾತಿ ಮಾಡಿ ಅಂತ ಕೇಳೋದ್ ಬೇಡ, ಕರಪ್ಷನ್ ತಡೆಗಟ್ಬಿಡಿ ಅಂದ್ರೆ ಹೆಂಗೆ ಸಾಧ್ಯ ಅದು? ಅಲ್ಲ, ನೇಮಕಾತಿಗೆ ಏನ್ ಕರೀತಾರೆ ಇವಾಗ PSI ಎಕ್ಸಾಮ್ಗೆ ಕ್ವಾಲಿಫರ್ ಆಗುತ್ತೆ, ಅದ್ರಲ್ಲಿ ನಡೆದಿರೋ ಕರ್ಮಕಾಂಡ ಗೊತ್ತಿದೆ ನಿಮ್ಗೆ. ಅದು ಇರೆಸ್ಪೆಕ್ಟಿವ್ ಆಫ್ ದಿ ಪಾರ್ಟಿ. SDA ಕಾಲ್ಪನಿಕ ಜಗತ್ತಲ್ಲಿ ಬದುಕ್ತಾ ಇದ್ದಂಗೆ ಕಾಣಿಸುತ್ತಪ್ಪ ನೀವೆಲ್ಲ. ಕರಪ್ಷನ್ ಎಲ್ಲ ತಡೆಗಟ್ಟಿಬಿಡಬೇಕು, ಭ್ರಷ್ಟಾಚಾರ ಆಗಬಾರ್ದು, ಹುದ್ದೆಗಳಲ್ಲಿ ಲಂಚ ತಗೊಳ್ಬಾರ್ದು, ಕಮಿಷನ್ ತಗೋಬಾರ್ದು ಅಂತ ಹೇಳಿ ಒಂದು ಆಶಾವಾದಿ ಲೋಕದಲ್ಲಿ ಇದ್ದೀರಾ. ಅದೇ ಖುಷಿ ಆಯ್ತು ನನಗೆ ಬಹಳ. ನಿಮಗೆ ಬೇಕಲ್ಲ ಇವತ್ತು. ಯಾಕಂದ್ರೆ ಯಾವ ಸರ್ಕಾರ ಬಂದ್ರು ಕೂಡ ಎಲ್ಲರೂ ಒಂಥರ ಇವಾಗ ನಾವು ಉದ್ಯೋಗಗಳನ್ನ ಫಿಲ್ಅಪ್ ಮಾಡ್ತೀವಿ ಅಂತ ಹೇಳೋದೇನೆ ಒಂದು ಫ್ಯಾನ್ಸಿ ಆಗೋಗಿದೆ ಅದು. ಬಟ್ ಫಿಲ್ಅಪ್ ಮಾಡ್ಕೊಳ್ಳೋದಿಲ್ಲ. ಅಲ್ಲಿ ಈ ಡಿಮ್ಯಾಂಡ್ ಗಳೇನ್ ರೈಸ್ ಮಾಡಿದ್ದಾರೆ, ನಮ್ಗೆ ಈ ಡಿಮ್ಯಾಂಡ್ ಗಳ ಜೊತೆಗೆ ಸಂಪೂರ್ಣ ಸಹಮತ ಇದೆ. ಈ ಡಿಮ್ಯಾಂಡ್ ಗಳನ್ನ ಈಡೇರಿಸಬೇಕಾಗಿರೋದು ಸರ್ಕಾರದ ಜವಾಬ್ದಾರಿ. ಮತ್ತೆ ಈ ಪೊಲೀಸ್ ಪರ್ಮಿಷನ್ ಕೊಟ್ಟಿಲ್ಲ, ಇದೆಲ್ಲ ಅದು ಅರ್ಥನೇ ಆಗೋದಿಲ್ಲ. ಪೊಲೀಸರು ಹೇಳೋದು 15,000 ಜನ ಬಂದ್ಬಿಡ್ತಾರೆ, 30,000 ಜನ ಬಂದ್ಬಿಡ್ತಾರೆ. ಇವತ್ತು ಅಲ್ಲಿ ಪ್ರಾಬಬ್ಲಿ ಒಂದು 500 ಜನನ ಅವರು ಇದ್ ಮಾಡಿರೋದು. ಬಟ್ ಇನ್ನೊಂದ್ ಸ್ವಲ್ಪ ಜನ ಸೇರಿರೋರಲ್ಲಿ ಮೋಸ್ಟ್ಲಿ ಒಂದು 1,000 ಮೇಲೆ ದಾಟಿರೋದೇನೋ, ಅಥವಾ 2,000 3,000 ದಾಟಿರೋದೇನೋ. ಬಟ್ ಪಾಯಿಂಟ್ ಅಂತ ಹೇಳಿದ್ರೆ, ಇವಾಗ ಪ್ರತಿಭಟನೆಯ ಹಕ್ಕಿಗೆ ನಾವು ಅಲ್ಲಿ ಹೋರಾಡ್ತಾ ಇರೋದು. ಇವಾಗ ಸರ್ಕಾರ ಆಗ್ಲಿ ಪೊಲೀಸ್ ಅವರಾಗ್ಲಿ ಸೇಫ್ಟಿ ಮತ್ತೆ ಸೆಕ್ಯೂರಿಟಿ ಎರಡನ್ನೂ ಕೊಡೋದು ಜವಾಬ್ದಾರಿ ಆಗುತ್ತೆ. ಅಷ್ಟು ಜನ ಬಂದ್ಬಿಡ್ತಾರೆ, ಅದಕ್ಕೆ ಮಾಡಬೇಡಿ ಅಂತ ಹೇಳೋದಾದ್ರೆ ಇದು ಯಾವ ರೀತಿ ಇದು? ಕಲಾವತಿ ಅವರೇ, ಈಗ ಅಲ್ಲಿ ಅವ್ರದ್ದು ಮಾತಾಡ್ತಾ ಇದ್ದೆ, ನಾವು ಕೇಳಿದ್ವಿ. ಈ ಪ್ರೊಟೆಸ್ಟ್ ಮಾಡ್ಬೇಕಾದ್ರೆ ಅವ್ರ ಮಾತುಗಳನ್ನ ಕೇಳಿದ್ರೇ ಒಂದು ರೀತಿಯಲ್ಲಿ ಬಡವ ತಿರುಗಿ ಬಿದ್ದರೆ ಒಡಬ ಅಂತ. ಬಡವ ತಿರುಗಿ ಬಿದ್ದರೆ ಒಡಬ ಅಂತ. ಒಡಬ ಅಂದರೆ ಬೆಂಕಿ ಅಂತ ಕನ್ನಡದಲ್ಲಿ. ಆ ಒಂದು ಹೊಟ್ಟೆ ಕಿಚ್ಚು, ಹೊಟ್ಟೆ ಸಂಕಟ, ನೋವು, ಹತಾಶೆ, ಬೇಸರ, ಕಾಯುವಿಕೆ, ಅಲೆದಾಟ, ಈ ಥರ ಫ್ರಸ್ಟ್ರೇಟೆಡ್ ಅವರೆಲ್ಲರೂ ಕೂಡ. ಆ ಧ್ವನಿ ಕಾಣುತ್ತೆ ನಿಮ್ಗೆ, ಅವರಲ್ಲಿ ಯಾರಲ್ಲಿ ಮಾತಾಡಿದ್ರು ಆ ಥರ ಕಾಣುತ್ತೆ. ಸೊ ಎಷ್ಟು ದಿನಗಳಿಂದ ಎಷ್ಟು ಜನ ಈ ಥರ ವೆಯ್ಟ್ ಮಾಡ್ತಾ ಇದ್ದಾರೆ? ಯಾವಾಗಲೂ ನಮ್ಮಲ್ಲಿ ಏನಾಗುತ್ತೆ, 100 ಪೋಸ್ಟ್ ಖಾಲಿ ಇದೆ ಅಂತ ಹೇಳಿದ್ರೆ 10 ಲಕ್ಷ ಜನ ಅರ್ಜಿ ಹಾಕುವಂಥ ನಮ್ಮ ದೇಶ ಇವತ್ತಿಗೆ. 10 ಲಕ್ಷ ಜನ ಅರ್ಜಿ ಹಾಕ್ತಾರೆ ನಮ್ಮಲ್ಲಿ. ಸೊ ಅದಕ್ಕೆ ಇಲ್ಲಿ ಪೋಸ್ಟೇ 10 ಲಕ್ಷ ಖಾಲಿ ಇದ್ದಾಗ ಇವರು ಪಾಪ ಕಾಯ್ತಿರೋ ಎಷ್ಟು ಜನ ಇದ್ದಾರೆ ಅಂತ ನನ್ನ ಪಾಯಿಂಟ್. ಸರ್, ಕರ್ನಾಟಕದಲ್ಲೇ ನಾವು ತಗೊಂಡ್ರೆ ಇವಾಗ ನೀವೇ ಆಗ್ಲೇ ಹೇಳ್ದಂಗೆ 5 ವರ್ಷದಿಂದ ಕಳೆದ 5 ವರ್ಷನೇ ತಗೊಂಡ್ರೆ ಯಾವ ರಾಜ್ಯ ಸರ್ಕಾರದಲ್ಲಿ 43 ಇಲಾಖೆಗಳಿದೆ. 43 ಇಲಾಖೆಗಳಿಂದ ಕಾಲ್ಫರೇ ಆಗ್ತಾ ಇಲ್ಲ ಇವತ್ತು. ಸೊ ಇವಾಗ ವಿಜಯನಗರದಲ್ಲೇ ತಗೊಂಡ್ರೆ ನಾವು 1 ಲಕ್ಷಕ್ಕಿಂತ ಹೆಚ್ಚು ಕೋಚಿಂಗ್ ಸೆಂಟರ್ಗಳಲ್ಲಿ ಓದ್ತಾ ಇದ್ದಾರೆ. ಬರೀ ಬೆಂಗಳೂರು ರಾಜ್ಯದ ಎಲ್ಲ ಮೂಲೆಗಳಿಂದ ಬಂದು ಅಲ್ಲಿ ಡಬಲ್ ಡಿಗ್ರಿಗಳನ್ನ ಮಾಡ್ಕೊಂಡು PGಗಳಲ್ಲಿ ಓದ್ತಾನೆ ಇದ್ದಾರೆ. ಸರ್, ಇವರಿಗೆ ಇವತ್ತು ಸರ್ಕಾರ ಆಯಾ ಕಾಲಕ್ಕೆ ಕಾಲ್ಫಾರ್ಮ್ ಮಾಡಬೇಕು. ಅದನ್ನ ಮಾಡದೇನೆ ಇವತ್ತು ಇವರು ಪ್ರತಿಭಟನೆಗಳಾದಾಗ ಹತ್ತಿಕ್ಕದಿಕ್ ಮುಂದೆ ಬಂದ್ಬಿಡ್ತಾರೆ ಇವರು. ಆದ್ರೆ ಸರ್ಕಾರದ ಜವಾಬ್ದಾರಿ ಇವತ್ತು ಇಷ್ಟು ಜನ ಯಂಗ್ಸ್ಟರ್ಸ್ ಇವತ್ತು ಎಲ್ಲಾ ಕೋಚಿಂಗ್ ಸೆಂಟರ್ಗಳಲ್ಲಿ ಕೂತ್ಕೊಂಡು ಓದ್ತಾ ಇದಾರಲ್ವಾ. ಸೊ ಅವ್ರ ಸಮಸ್ಯೆನ ಯಾಕೆ ಇವ್ರು ಬಗೆಹರಿಸೋ ನಿಟ್ಟಿನಲ್ಲಿ ಕ್ರಮಗಳನ್ನು ತಗೋತಾ ಇಲ್ಲ? ಇವತ್ತಿನ ಪ್ರತಿಭಟನೆನೂ ನೋಡಿದ್ರೆ ಸರ್, ಅವರು ಹೈಲೈಟ್ ಮಾಡ್ತಾ ಇರೋದು ಪರ್ಮಿಷನ್ ಇಲ್ಲ ಅಂತ ಹೇಳಿ. ಆದ್ರೆ ನಮ್ಮ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ 15 ದಿನದಿಂದ ಹಲಿತಾ ಇದೀವಿ ನಾವು, ಪರ್ಮಿಷನ್ ಕೊಡಿ ಅಂತ. ಪರ್ಮಿಷನ್ ಲೆಟರ್ ಕೊಟ್ಟಿದ್ದೀವಿ, ದಿಢೀರ್ ಅಂತ ಪ್ರತಿಭಟನೆ ಅಂತೆಲ್ಲ ಹೇಳಿರೋದನ್ನ ನಾವು ಕೇಳ್ತಾ ಇದೀವಿ, ಬೇರೆ ಬೇರೆ ಮಾಧ್ಯಮಗಳಲ್ಲೂ ನಾವು ಗಮನಿಸ್ತಾ ಇರೋದು. ಆದ್ರೆ ಕಳೆದ ಇದು 3ನೇ ಬಾರಿ ಅಲ್ಲಿ ಧಾರವಾಡದಲ್ಲಿ ಹೋರಾಟ ನಡೀತಾ ಇರೋದು. ಸೆಪ್ಟೆಂಬರ್ ಅಲ್ಲಿ ಆಯ್ತು, ಅದಾದ್ಮೇಲೆ ಅಕ್ಟೋಬರ್ 17ರಲ್ಲಿ ನಿಮಗೆ ಗಮನಿಸಿರ್ಬೋದು, ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ಇವರು ಸಂತೋಷ್ ಹೆಗ್ಡೆ ಸರ್ ಬಂದಿರು, SR ಹಿರೇಮಠ ಸರ್ ಬಂದಿರು. ಇವರ ನಾಯಕತ್ವದಲ್ಲಿ ಒಂದು ಸಮಾವೇಶ ಅಲ್ಲಿ ಆರ್ಗನೈಸ್ ಮಾಡಿದ್ವಿ ನಾವು. ಅದಾದ ನಂತರ
ಆ ಸಮಾವೇಶದಲ್ಲಿ ಡಿಸೈಡ್ ಆದ ನಂತರ ಇವಾಗ ಒಂದು ನೆಕ್ಸ್ಟ್ ಮುಂದೆ ಏನು ಕ್ರಮಗಳು ತಗೊಳ್ಳಿಲ್ಲ ಅಂತಂದ್ರೆ ಹಿಡಿಬೇಕಾಗತ್ತೆ ನಾವು ಹೋರಾಟಕ್ಕೆ. ಆ ರೀತಿ ಏನು ಮುಂದೆನೆ ನಾವು ಮುಂಚಿತವಾಗಿ ಇವ್ರ ಗಮನಕ್ಕೆ ತಂದು ನಾವು ಹೋರಾಟಕ್ಕೆ ನಿಲ್ದಿರುವಂತದ್ದು. ಇಲ್ಲಿ ಇವರು ಪರ್ಮಿಷನ್ ಕೊಡಲ್ಲ ಅಂತಂದ್ರೆ ನಮ್ಗಳ ಪರಿಸ್ಥಿತಿ ಏನಾಗಬೇಡ. ಈಗ ಸ್ವಲ್ಪ ಎಲ್ಲ ಲಂಚ ಕೇಳ್ಬಿಟ್ಟು ಇವರು ಜಾಬ್ ಎಲ್ಲ ಅಪಾಯಿಂಟ್ ಮಾಡ್ತೀವಿ ಅಂದ್ರೆ ಓಕೆ ನಿಮಗೆ ಕರೆದ್ಬಿಟ್ಟು ಒಂದು 5 ಲಕ್ಷ ಕೊಡಿ ಒಂದೊಂದು ಪೋಸ್ಟ್ಗೆ, 2 ಲಕ್ಷ ಕೊಡಿ, 3 ಲಕ್ಷ ಕೊಡಿ ಅಂದ್ರೆ ಪರವಾಗಿಲ್ವಾ ನಿಮ್ಮೆಲ್ಲರೂ? ಸರ್ ನಾವು ನಿರುದ್ಯೋಗಿಗಳು, ಓಕೆ, ಹಣ ಇದ್ದಿದ್ರೆ ಇವತ್ತು ಯಾಕೆ ಈ ತರ ಪರಿಸ್ಥಿತಿ ಬಂದಿತ್ತು? ಹಣ ಇದ್ದಿದ್ರೆ ಇವತ್ತು ನಾವು ಇನ್ನೆಲ್ಲೋ ಏನೋ ಸೆಟ್ಲ್ ಒಂದೊಂದು ಪೋಸ್ಟ್ ಆಗೋದು. ಒಂದು 5 ಲಕ್ಷ ಅಂತ ಫಿಕ್ಸ್ ಮಾಡಿದ್ರೆ ನಿಮ್ಮ ಈ ಸಮಿತಿಯವ್ರಿಗೆಲ್ರಿಗೂ ಓಕೆನಾ ಇದು? ಖಂಡಿತ ಇಲ್ಲ ಸರ್. ಓಕೆ, ಇವತ್ತು ನಿರುದ್ಯೋಗಿ ಯುವಕರು ಸರ್ ಎಷ್ಟು ಕೊಡಬಹುದು? ಟೋಟಲ್ ಆಗಿ ಎಷ್ಟು ಕೊಡಬಹುದು? ಲಂಚ ತಗೊಳ್ಳೋದೇ ತಪ್ಪಲ್ವಾ ಸರ್? ತಪ್ಪಾ ಅದು? ಹೌದು, ಖಂಡಿತ ತಪ್ಪು. ಅಲ್ಲ ಕೇಳಿದೆ ನಮ್ಮ ವ್ಯವಸ್ಥೆಯಲ್ಲಿ ಸ್ವಲ್ಪ ಆಶ್ಚರ್ಯ ಆಗುತ್ತೀವಲ್ಲ ಕೇಳಕ್ಕೆ.